ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಅಭಿನವ ಪ್ರಾಣೇಶ ವಿಠಲರು ರಚಿಸಿದಂಥ ಶ್ರೀ ಶೇಷದೇವರ ಸ್ತೋತ್ರ ಸುಳಾದಿ. ವಾರಿಜ ಭವ ಬೊಮ್ಮ ಕಶ್ಯಪ ಕದ್ರು ಪುತ್ರ ವಾರಿಣಿ ಕಳತ್ರ ಚಟುಲ ಗಾತ್ರ ವಾರಿಜನಾಭನ ಹಾಸುಗೆಯಾಗಿ ಅಪಾರ ಸೇವೆ ಗರೆವಾ ಶೇಷದೇವಾ ಧಾರುಣಿ ಪೊತ್ತು ಸರ್ವ ಜೀವರ ಸಲಹುವ ವೀರ ಕಾಕೋದರ ನೀಲಾಂಬರ ಈರೊಂದು ಸಹಸ್ರ ಜಿಹ್ವೆಗಳಿಂದ ನಿತ್ಯ ಮಾರಮಣನ ಗುಣ ಮಹಿಮೆ ಕೊಂಡಾಡುವ ವೀರ ವೈಷ್ಣವ ದೇವ ಚಕ್ಷುಶ್ರವ ಕಾರೊಡಲ ಅಭಿನವ ಪ್ರಾಣೇಶ ವಿಠಲನ್ನ ಚಾರು ಚರಣಾಬ್ಜಾಳಿ ಸರ್ವಕುಲ ಮೌಳಿ ನಾರಾಯಣ ನೊಡೆಯನ ಮೂರುತಿಯಲಿ ಶುದ್ಧ ಚಾರು ಬದರಿಯಲಿ ನೆಲೆಸಿದ ಅಹಿರಾಜ ಈರೊಂದು ಯುಗದಿ ಲಕ್ಷ್ಮಣ ನಾಮಕನು ಈರೈದು ರಥನ ಸುಮಿತ್ರೆಯ ಸುತನು ಮೂರನೇ ಯುಗದಲ್ಲಿ ಬಲರಾಮಾಭಿಧನು ತಾರಾ ವಾಸುದೇವ ತನುಭವ ನೆನೆಸಿದನು ಕ್ಷೀರ ಜಾತೆ ಪತಿಯ ರುಕ್ಮಿಣೀಶ ಹರಿಯ ಭೂರಿ ಬಕುತಿಯಿಂದ ಸೇವಿಸಿ ಪೂಜಿಸುತ್ತ ಪಾರ ಪುಣ್ಯ ರಾಶಿ ಗಳಿಸಿದ ಮಹಾರಾಯ ಶ್ರೀರಮಣನ ಅಭಿನವ ಪ್ರಾಣೇಶ ವಿಠಲನ ಚಾರು ಮಹಿಮಾಮೃತವ ಕರುಣಿಸಿ ಕರೆದುಣಿಸಿದ ದೇವಾ ದ್ವಿತೀಯುಗದಲ್ಲಿ ಸೀತಾ ಪತಿಯ ಅನುಜನಾಗಿ ಕ್ಷಿತಿಜಾದವನ ಕೂಡವನಕ್ಕೆ ಪೋಗಿ ಪತಿತ ಶಂಭುಕ ಮೇಘನಾಥ ಮುಖ್ಯರ ಕುಟ್ಟಿ ಕ್ಷಿತಿಭಾರ ಇಳಿಸುವ ಕಾರ್ಯ ಮಾಡಿ ಕ್ಷಿತಿಪತಿ ರಾಮನ ನೆರಳಂತೆ ಅನುಸರಿಸಿ ಸತತ ಸೇವೆಯ ಗರೆದ ಸೌಮಿತ್ರಿಗೆ ಕ್ಷಿತಿಧರ ಅಭಿನವ ಪ್ರಾಣೇಶ ವಿಠಲನ್ನ ಅತುಳ ನಾಮಾಮೃತವ ಗರೆದುಣಿಸೋ ದೇವಾ. ದ್ವಾಪರ ಯುಗದಲ್ಲಿ ರುಕ್ಮಿಣಿ ಶಾಗ್ರಜ ಪಾಪಿ ಪ್ರಲಂಬ ಮುಷ್ಟಕ ಮುಖ್ಯ ದೈತ್ಯರ ಕಾಪುರುಷರ ಕೊಟ್ಟಿ ಯಮಪುರ ಕಟ್ಟಿದೆ ಶ್ರೀಪತಿ ಕಲುಷನ ರಾಜ್ಯತಂತ್ರದಿಂದ ಕಾಪತಿ ಕುರುಪತಿ ನಿಲಯನ ಪೊಂದಲು ಸ್ಥಾಪಿಸಿ ಕರಿಪುರ ದೊಳು ಧರ್ಮ ರಾಜ್ಯವ ಭೂಪ ಧರ್ಮ ಜಗೆ ಪಟ್ಟವ ಗಟ್ಟಲು ಅಪಾರಾನಂದ ಸುಜನರಿಗಾಯಿತು ಶ್ರೀಪತಿ ಅಭಿನವ ಪ್ರಾಣೇಶ ವಿಠಲನ ರೂಪ ರಾಜ್ಯವ ನೋಡಿ ಪಾಡಿ ಹಿಗ್ಗುವ ದೇವಾ. ಹರಿಪರ್ಯಂಕನೆ ಹರಲಂಕಾರನೆ ಹರಿಯ ಸನ್ನುತ ಸುರಗಣ ಸೇವಿತ ಯುಗದಲ್ಲಿ ಯಾ ದೇಶವತಾರದಿ ಧರೆಯೊಳು ಜನಿಸಿದೆ ಮುಷ್ಕರ ಎನಿಸಿದೆ ಗುರುಮಧ್ವಾಚಾರ್ಯರ ಸರ್ವ ಮೂಲಗಳ ಸರಳಾನುವಾದವ ವಿರಚಿಸಿ ಸುಜನಕ್ಕೆ ಹರುಷವ ಬೀರಿದೆ ಕರುಣವ ತೋರಿದೆ ಶರಧರ ಅಭಿನವ ಪ್ರಾಣೇಶ ವಿಠಲನ ಚರಣ ಧ್ಯಾನದಿ ಮಾನ್ಯ ಕೇಡದಿಹ ಗುರುವೇ. ಮಾನ್ಯಾಭಿನವ ಪ್ರಾಣೇಶ ವಿಠಲನ್ನ ಘನ್ನ ಭಜನೆಯ ನೀಡು ಪನ್ನಂಗ ದೇವಾ. ಮಾನ್ಯಾಭಿನವ ಪ್ರಾಣೇಶ ವಿಠಲನ್ನ ಘನ್ನ ಭಜನೆಯ ನೀಡು ಪನ್ನಂಗ ದೇವಾ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ಅಭಿನವ ಪ್ರಾಣೇಶ ವಿಠಲರು ರಚಿಸಿದಂಥ ಶ್ರೀ ಶೇಷದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ವಾರಿಜ ಬೊಮ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮ,
ಇಲ್ಲಿ ಕಮಲದಲ್ಲಿ ಹುಟ್ಟಿದವನು ಅಂದರೆ ವಿಷ್ಣುವಿನ ನಾಭಿ ಕಮಲದಲ್ಲಿ ಹುಟ್ಟಿದವನು ಬ್ರಹ್ಮ ಅಂತಲೇ ಅರ್ಥ ಬರುತ್ತೆ. ವಾರಿಜ ಭವಬೊಮ್ಮ ಕಶ್ಯಪ ಕದ್ರು ಪುತ್ರ ಅಂಥೇಳಿ ಇಲ್ಲಿ ಶೇಷದೇವರ ವಂಶ ಪರಂಪರೆಯನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ, ಅವರ ಪುತ್ರ ಮರೀಚಿ, ಮರೀಚಿಯ ಪುತ್ರ ಕಶ್ಯಪ, ಕಶ್ಯಪ ಪತ್ನಿ ಕದ್ರು, ಕದ್ರುವಿನ ಪುತ್ರ ಕಶ್ಯಪ, ಕದ್ರುವಿನ ಪುತ್ರ ಶೇಷದೇವ. ಅದಕ್ಕೆ ವಾರಿಜ ಭವಬೊಮ್ಮ ಅದು ಬರ್ತಾ ಇದೆ ಅಲ್ಲಿ. ವಾರಿಜ ಭವಬೊಮ್ಮ ಕಶ್ಯಪ ಕದ್ರು ಪುತ್ರ. ವಾರುಣೀ ದೇವಿ ಕಳತ್ರ, ವಾರುಣಿ ದೇವಿಯ ಪತ್ನಿ, ವಾರುಣಿ ದೇವಿಯ ಪತಿಯಾಗಿದ್ದಾನೆ. ಚಟುಲ ಗಾತ್ರ, ಸುಂದರ ದೇಹ ಇದ್ದವನು. ವಾರಿಜ ನಾಭನ, ಹಾಸುಗೆಯಾಗಿ, ವಿಷ್ಣುವಿನ ಮಂಚ ಆಗಿ, ಹಾಸಿಗೆಯಾಗಿ ಅಪಾರ ಸೇವೆ ಮಾಡುವಂಥ ಶೇಷದೇವರು ಭೂಮಿಯನ್ನು ಹೊತ್ತು ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಥ ಶೂರರು ನಾಗರಾಜರು ನೀಲಾಂಬರ ನೀಲಿ ವಸ್ತ್ರಧಾರಿಯಾಗಿ ಈರೊಂದು ಸಹಸ್ರ 2000 ನಾಲಿಗೆಗಳು, ಈ 2100 ಈರು ಒಂದು ಸಹಸ್ರ, ಈರೊಂದು ಸಹಸ್ರ ನಾಲಿಗೆಗಳಿಂದ ಸದಾ ಲಕ್ಷ್ಮೀಪತಿಯ ಗುಣಗಾನವನ್ನು ಮಾಡುತ್ತಾ ಸ್ತುತಿ ಮಾಡ್ತಾ ಇರ್ತಾರೆ. ವೀರ ವೈಷ್ಣವ, ಶ್ರೇಷ್ಠ ವೈಷ್ಣವ ಭಕ್ತನು, ದೇವತೆಗಳಲ್ಲಿಂದ ಬೇರೆ ದೇವತೆಗಳಲ್ಲಿಂದೆಲ್ಲ ಪೂಜಿಸಲ್ಪಟ್ಟವನು, ಕಪ್ಪು ಹೊಟ್ಟೆ ಇದ್ದವನು. ಅಭಿನವ ಪ್ರಾಣೇಶ ವಿಠಲನ ಸುಂದರ ಕಮಲವಾದ ಚರಣಗಳಂತೆ ಇರುವಂಥ ದೇವರ ಪಾದಗಳನ್ನು ಆಶ್ರಯ ಮಾಡಿಕೊಂಡು ಇದ್ದವನು, ಸರ್ಪಕುಲಕ್ಕೆ ಶ್ರೇಷ್ಠನಾದವನು ನಮ್ಮ ಶೇಷದೇವರು ಅಂತ ಹೇಳ್ತಾ ಇದ್ದಾರೆ. ಮಟ್ಟತಾಳದೊಳಗೆ ನಾರಾಯಣನೊಡೆಯ, ನಾರಾಯಣನ ಜೊತೆಯಲ್ಲಿ ಬದರಿಕಾಶ್ರಮದಲ್ಲಿ, ಹಾಗೆ 3 ರೂಪಗಳಲ್ಲಿ, 3 ರೂಪ ಅಂದರೆ 3 ಸರೆ. ಇಲ್ಲಿ ಚಾರು ಬದರಿಯಲ್ಲಿ, ಸುಂದರವಾದ ಬದರಿಕಾಶ್ರಮದಲ್ಲಿ ಅಹಿರಾಜ ನಾಗರಾಜನಾಗಿ, ನರನಾರಾಯಣರಾಗಿ ಅಲ್ಲಿ ಇದ್ದಾತ. ಹಾಗೆ ತ್ರೇತಾಯುಗದಲ್ಲಿ ಲಕ್ಷ್ಮಣನಾಗಿ, ದಶರಥನ ಈರೈದು ರಥನ, ಈರೈದು ಅಂದರೆ 5, 10 ರಥನ ಅಂದರೆ ದಶರಥನ, ಸುಮಿತ್ರೆಯ ಸುತನು, ಸುಮಿತ್ರೆಯ ಮಗನಾಗಿ ಬಂದವನು. ಹಾಗೆ 3ನೇ ಯುಗದಲ್ಲಿ, ದ್ವಾಪರ ಯುಗದಲ್ಲಿ ಬಲರಾಮ ದೇವರನಾಗಿ, ಬಲರಾಮ ಎಂಬ ಹೆಸರಿನಿಂದ ಶ್ರೇಷ್ಠವಾದ ಕೃಷ್ಣನ ಅಣ್ಣನಾಗಿ ಬಂದವನು. ಹಾಗೆ ಕ್ಷೀರಜಾತೆಪತಿಯ ಲಕ್ಷ್ಮೀಪತಿಯ ರುಕ್ಮಿಣೀಪತಿಯ ಕೃಷ್ಣನ ಅಪಾರ ಭಕ್ತಿಯಿಂದ ಸೇವೆ ಮಾಡಿದವನು, ಮಹಾಪುಣ್ಯ ಸಂಪತ್ತು ಗಳಿಸಿದವನು ಅಂತ ಹೇಳ್ತಾರೆ. ಇಲ್ಲಿ 3 ಯುಗದೊಳಗೆ ಬಂದಿದ್ದಂಥದ್ದು. ಬದರಿಕಾಶ್ರಮದಲ್ಲಿ ವಾಸವಾಗಿದ್ದ ಶೇಷದೇವರು ತ್ರೇತಾಯುಗದಲ್ಲಿ ಲಕ್ಷ್ಮಣ, ದ್ವಾಪರದಲ್ಲಿ ಬಲರಾಮನಾಗಿ ಭಗವಂತನ ಸೇವೆ ಅಪಾರವಾಗಿ ಮಾಡಿದ್ದಾರೆ ಶೇಷದೇವರು ಅಂತ ಹೇಳ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಶ್ರೀರಾಮನ ಅನುಜನಾಗಿ ಹುಟ್ಟಿ ಭೂಮಿಯ ಅಧಿಪತಿಯಾದ ರಾಮನ ಜೊತೆಗೆ ಅರಣ್ಯಕ್ಕೆ ಹೋದವನು. ಅಲ್ಲಿ ಶಂಭೂಕ, ಇಂದ್ರಜಿತ್ತು ಇಂಥ ಕೆಲವೊಂದು ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರವನ್ನು ಕಡಿಮೆ ಮಾಡಿದವನು. ದೇವರ ಆಜ್ಞಾನುಸಾರದಿಂದ ಯಾರ್ಯಾರನ್ನ ಕೊಲ್ಲಬೇಕೋ ಅವ್ರನ್ನೆಲ್ಲ ಕೊಂದು ಭೂಭಾರವನ್ನು ಕಡಿಮೆ ಮಾಡಿದವನು. ಕ್ಷಿತಿಪತಿ ರಾಮನ ನೆರಳಂತೆ ಎಲ್ಲಿ ರಾಮದೇವರಿರ್ತಾರೋ ಅಲ್ಲಿ ಲಕ್ಷ್ಮಣ ಇರ್ತಾನೆ, ಹಾಗೆ ಹಿಂಬಾಲಿಸಿ ತಿರುಗಿದ್ದಾನೆ. ನಿರಂತರ ಸೇವೆ ಮಾಡಿ ಸುಮಿತ್ರೆಯ ಪುತ್ರ ಲಕ್ಷ್ಮಣನು ಅಂತ. ಆಮೇಲೆ ತ್ರಿವಿಡ ತಾಳದೊಳಗೆ ಇದೇನು ಹೇಳಿದ್ದಾರೆ, ಲಕ್ಷ್ಮಣನಾಗಿ ರಾಮನನೊಂದಿಗೆ ವನವಾಸಕ್ಕೆ ಹೋಗಿ ನೆರಳಿನಂತೆ ಇದ್ದು ರಾಮನ ಸೇವೆ ಮಾಡಿ ದುಷ್ಟರ ಸಂಹಾರದಲ್ಲಿ ಸಹಕಾರ ಮಾಡಿ ಭೂಭಾರವನ್ನು ಇಳಿಸಿದ್ದಾನೆ ಅಂಥೇಳಿ. ಆಮೇಲೆ ಅಟ್ಟತಾಳದೊಳಗೆ ದ್ವಾಪರ ಯುಗದೊಳಗೆ ಯಾರು, ರುಕ್ಮಿಣೀಶಾಗ್ರಜನ ಅಂದರೆ ಇಲ್ಲಿ ಕೃಷ್ಣನ ಅಣ್ಣನಾಗಿ, ರುಕ್ಮಿಣಿ ಈಶ ರುಕ್ಮಿಣಿಯ ಪತಿಯಾದ ಕೃಷ್ಣನ ಅಣ್ಣನಾಗಿ, ಪಾಪಿ ಪ್ರಲಂಬಾಸುರ, ಮುಷ್ಟಕಾಸುರ ಇಂಥ ಮುಖ್ಯ ದೈತ್ಯರನ್ನೆಲ್ಲ ಕೊಂದು ಆ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಯಮಪುರಕ್ಕೆ ಕಳಿಸಿ, ಹಸ್ತಿನಾಪುರದಲ್ಲಿ ಕೌರವರ ರಾಜ್ಯ ಕುರುಪತಿ ನಿಲಯ ಸ್ಥಾಪಿಸಿ, ಹಸ್ತಿನಾಪುರದಲ್ಲಿ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿ ಯುಧಿಷ್ಠಿರನಿಗೆ ಪಟ್ಟವಗಟ್ಟಿದಾಗೆ
ಜನರಿಗೆಲ್ಲ ಅಪಾರ ಸಂತೋಷ ಆಯಿತಂತೆ. ಬಲರಾಮನು ಅವೆಲ್ಲದಕ್ಕೂ ಸಹಾಯ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಆದಿತಾಳದೊಳಗೆ ಹರಿಪರ್ಯಂಕನೆ, ಹರಿಯ ಶಯ್ಯೆ ಮಂಚ ಆಗಿದ್ದವನು, ಹರಲಂಕಾರನೆ, ಹರನಿಗೆ ಅಂದರೆ ಶಿವನಿಗೆ ಅಲಂಕಾರವಾಗಿ ಇದ್ದ ನಾಗರಾಜನು, ಹರಿಹಯಸನ್ನುತ, ಹಯಗ್ರೀವ ಹಾಗೂ ಹರಿಯಿಂದ ಹರಿಯನ್ನು ಸದಾ ಸ್ತುತಿಸಲ್ಪಡುವನು. ಅವರ ಅನುಜ್ಞಲಿಂದ ಅವರ ಆದೇಶಾನುಸಾರ ಏನೇನು ಮಾಡಬೇಕು ಅದೆಲ್ಲ ಮಾಡಿದಂಥವನು, ಎಲ್ಲ ದೇವತೆಗಳಿಂದ ಸೇವಿಸಲ್ಪಟ್ಟವನು. ಕಲಿಯುಗದಲ್ಲಿ ದೇಶಾವತಾರದಿ ದೇಶಿಕರ ಅವತಾರನಾಗಿ ಭೂಮಿಯಲ್ಲಿ ಹುಟ್ಟಿ, ಕಲಿಯುಗದಲ್ಲಿ ಇಲ್ಲಿ ಟೀಕಾಚಾರ್ಯರಾಗಿ ಜಯತೀರ್ಥರಾಗಿ ಬಂದಿದ್ದು, ಭೂಮಿಯಲ್ಲಿ ಹುಟ್ಟಿ ಮುನಿಶ್ರೇಷ್ಠರು ಅಂತ ಅನ್ನಿಸ್ಕೊಂಡು ಮಧ್ವಾಚಾರ್ಯ ಎಲ್ಲ ಮೂಲ ಗ್ರಂಥಗಳಿಗೆ ಸುಲಭವಾದ ವ್ಯಾಖ್ಯಾನವನ್ನು ರಚನೆ ಮಾಡಿ ಟೀಕೆಗಳನ್ನು ಬರೆದು ಟೀಕಾಚಾರ್ಯರಂತೆ ಪ್ರಸಿದ್ಧರಾಗಿ ಸಜ್ಜನರಿಗೆ ಸಂತೋಷ ನೀಡಿದೆ. ಎಲ್ಲ ಸಜ್ಜನರಿಗೆ ಸಂತೋಷ ನೀಡಿದೆಯಪ್ಪ, ಕರುಣೆ ತೋರಿದಿ ನಮ್ಮ ಶೇಷದೇವರೇ. ಶರಧರ ಅಭಿನವ ಪ್ರಾಣೇಶ ವಿಠಲನ್ನ ಚರಣ ಧ್ಯಾನದಿ ನಿತ್ಯ ದೇವರ ಧ್ಯಾನದಲ್ಲಿ, ದೇವರ ಚರಣ ಧ್ಯಾನದಲ್ಲಿ ಇರುವ ಮಾನ್ಯ ಕೇಡದಲ್ಲಿ, ಮಳಕೇಡದಲ್ಲಿ ನೆಲೆಸಿದಂಥ ಜಯತೀರ್ಥ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಜಯತೀರ್ಥರಾಗಿ ಅವತರಿಸಿ ಮಧ್ವಾಚಾರ್ಯರ ಗ್ರಂಥಗಳಿಗೆ ಸುಲಭವಾದ ಆಳವಾದ ಟೀಕೆಗಳನ್ನು ರಚಿಸಿ ದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಿದಂಥವರು ಟೀಕಾಚಾರ್ಯರು. ಆ ಅವತಾರದಿಂದ ಬಂದವರು ಶೇಷದೇವರು ಅಂತ ಹೇಳ್ತಾ ಇದ್ದಾರೆ. ಇಂದ್ರದೇವರು ಬಂದಿರೋದು ಶೇಷ ಅಂಶರಾಗಿ ಬಂದಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ದೇಶಾವತಾರದಿ ಅಂತಂದರೆ ಇಲ್ಲಿ ಅಂಶದಿಂದ ಬಂದು ಇಂದ್ರನ ಅಂಶ, ಇಂದ್ರನೇ ಬಂದು ಹುಟ್ಟಿರೋದು. ಇಲ್ಲಿ ಒಂದು ಅಂಶ ಈತಂದು ಕೂಡ ಶೇಷದೇವರದು ಕೂಡ ಇರ್ತದ ಅಂಥೇಳಿ ಹೇಳೋದು. ಕಲಿಯುಗದಲ್ಲಿ ಈ ಥರ ಜಯತೀರ್ಥರಾಗಿ ಬಂದಿದ್ದಾರೆ. ಪೂಜ್ಯ ಅಭಿನವ ಪ್ರಾಣೇಶ ವಿಠಲನ್ನ ದೃಢವಾದ ಭಕ್ತಿ ಮತ್ತು ಭಜನೆ, ದೇವರಲ್ಲಿ ದೃಢವಾದ ಭಕ್ತಿ ಜ್ಞಾನ ಭಜನೆ ನನಗೆ ಕೊಟ್ಟು ಕರುಣಿಸು ನಾಗರಾಜ, ನನಗೆ ಕೊಟ್ಟು ಓ ಶೇಷದೇವರೇ, ಹೇ ಶೇಷದೇವರೇ, ಅಭಿನವ ಪ್ರಾಣೇಶ ವಿಠಲನ ಮೇಲೆ ಅಂದರೆ ದೇವರ ಮೇಲೆ ಅಚಲವಾದ ಭಕ್ತಿ ಭಜನೆ ಮತ್ತು ಸೇವೆಯನ್ನು ನನಗೆ ಕರುಣಿಸು, ಅದೇ ನಿನ್ನ ಬೇಡಿಕೊಳ್ಳುತ್ತಾ ಇದ್ದೀನಿ ಅಂಥೇಳಿ ಇಲ್ಲಿ ಅಭಿನವ ಪ್ರಾಣೇಶ ವಿಠಲರು ಹೇಳ್ತಾ ಇರೋದು. ಒಳಗೆ ನಿಂತು ಸ್ವಾಮಿ ಎಷ್ಟು ನುಡಿಸಿದ್ದಾನೋ, ನನ್ನ ಜೀವನಯೋಕ್ತಿಗೆ ತಕ್ಕಷ್ಟು ಎಷ್ಟು ನುಡಿಸಿದ್ದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.